ಎಲ್ಲ ನನ್ನ ದೇವದುರ್ಗದ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಈ ವಿಡಿಯೋ ಮುಖಾಂತರ ತಮ್ಮ ಮುಂದೆ ಬರಲು ಕಾರಣ ಏನಂತಂದರೆ, ನಿನ್ನೆ ಉಪಮುಖ್ಯಮಂತ್ರಿಗಳು ನೀರಿನ ಒಂದು ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ನಾನು ಕೂಡ ಆ ಸಭೆಯಲ್ಲಿ ಭಾಗವಹಿಸಿ ನನ್ನ ದೇವದುರ್ಗದ ಟೇಲೆಂಟ್ ರೈತರ ಸಮಸ್ಯೆಗಳು, ಇಷ್ಟೆಲ್ಲ ಖರ್ಚು ಮಾಡಿ ಸಾಲ ಸೋಲ ಮಾಡಿ ಒಂದು ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಂಥದ್ದು, ಈಗ ಇನ್ನೂ ಒಂದು 3-4 ನೀರು ಕೊಟ್ಟರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಅನ್ನೋಂಥದ್ದು ನಾನು ಕೂಡ ಸರ್ಕಾರದ ಒಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇನೆ. ಹಾಗಾಗಿ ಆ ಸರ್ಕಾರ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ಮನವಿಯನ್ನು ಪುರಸ್ಕರಿಸಿ ಅವರು ನೀರನ್ನು ಕೊಡಬೇಕು ನಮ್ಮ ರೈತರಿಗೆ ಅನ್ನೋಂಥ ತೀರ್ಮಾನ ಮಾಡಿದ್ದು ಭಾಳ ಸಂತಸ ತಂದಿದೆ. ಯಾಕಂದರೆ ಯಾವಾಗಲೂ ಈ ಬೇಸಿಗೆ ಬಂದಂಥ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಉಂಟಾದಾಗ ಹೋದ ಸರ್ಕಾರದಲ್ಲಿದ್ದಂಥ ಸನ್ಮಾನ್ಯ ಕುಮಾರಣ್ಣವರು ಕೂಡ ನಮ್ಮ ದೇವದುರ್ಗದ ರೈತರಿಗೆ 2-3 ಸಲ ನೀರು ಕೊಟ್ಟಂಥ ಉದಾಹರಣೆಗಳಿರೋದ್ರಿಂದ ಈಗೂ ಕೂಡ ಈ ಸರ್ಕಾರ ಕೂಡ ಯಾವುದೇ ತಾರತಮ್ಯ ಮಾಡದೇನೆ ನಮ್ಮ ರೈತರಿಗೆ ನೀರು ಕೊಡಲಿಕ್ಕೆ ಅವರು ಕೂಡ ಸ್ಪಂದಿಸಿದ್ದು ನಿಜವಾಗ್ಲೂ ತುಂಬ ಸಂತಸ ತಂದಿದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಮ್ಮೆಲ್ಲರ ಪರವಾಗಿ ಅರ್ಪಿಸುತ್ತಾ, ಹಾಗೇನೆ ನಮ್ಮ ರೈತರಿಗೆ ನನ್ನದೊಂದು ಮನವಿ, ಈಗ ಕೊಟ್ಟಂಥ ನೀರು ನಿಜವಾಗ್ಲೂ ನೀರಿನ ದೊಡ್ಡ ಸಮಸ್ಯೆ ಇದೆ, ಡ್ಯಾಮ್ನಲ್ಲಿ ನೀರೇ ಇಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಒಂದು ರೈತರ ಮನವಿಗೆ ಅವರೇನು ಸಮಸ್ಯೆಗಳ ಪರಿಹಾರಕ್ಕೆ ನೀರು ಕೊಡ್ತೀವಿ ಅಂತೇಳಿ ಅವರೇನು ತೀರ್ಮಾನ ಮಾಡ್ಯಾರ, ಆ ತೀರ್ಮಾನ ನಿಜವಾಗ್ಲೂ ತಾವೆಲ್ಲರೂ ಆ ನೀರುಗಳನ್ನು ದೇವ್ರ ತೀರ್ಥ ಥರ ಸದುಪಯೋಗ ಮಾಡಿಕೊಂಡು ಒಂದು ರೈತರು ತಮ್ಮ ಸಮಸ್ಯೆಯಿಂದ ಹೊರಗೆ ಬರಬೇಕು ಅನ್ನೋಂಥದ್ದೊಂದು ನನ್ನ ಮನವಿ. ಹಾಗೆಯೇ ಅಧಿಕಾರಿಗಳು ಕೂಡ ಅವ್ರ ಮೇಲೆ ಕೂಡ ದೊಡ್ಡ ಜವಾಬ್ದಾರಿ ಅದ. ಹಾಗಾಗಿ ನಾನು ಕೂಡ ಅಧಿಕಾರಿಗಳಿಗೆ ಮನವಿ ಮತ್ತು ಅವರಿಗೆ ಸೂಚನೆ ಕೂಡ ನೀಡಿದ್ದೇನೆ. ಹಾಗಾಗಿ ಅವ್ರಿಗೂ ಕೂಡ ನಿರಂತರವಾಗಿ ನಿಮ್ಗೆ ನೀರು ಕೊಡಿಸೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಅವರು ಕೂಡ ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ತಾವೆಲ್ಲರೂ ಈ ನೀರನ್ನು ಸದ್ಬಳಕೆ ಮಾಡ್ಕೋಬೇಕಂತೇಳಿ ಇಡೀ ಜಿಲ್ಲೆಯಾದ್ಯಂತ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು